ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಹುಳ್ಳಿಕಾಳು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 1 ಹಿಡಿಯಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಸಾಲ ರೆಡಿ ಆದಮೇಲೆ ನಾವು ಸಾಂಬಾರನ್ನ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ದೊಡ್ಡ ಚಕ್ಕೆ ಮತ್ತು 1-2 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಆ ಲವಂಗ, ಚಕ್ಕೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಾಕ್ಕೋಬೇಕಾಗುತ್ತೆ. ಆದರೆ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಟೊಮೊಟೊ ಬೇಡ ಅಂತೇಳ್ಬಿಟ್ಟು. ಸೊ ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ಮಸಾಲ ನಾನಿಲ್ಲಿ ಜಾಸ್ತಿ ಹಾಕಿಲ್ಲ, ಅಷ್ಟೇ ಹಾಕ್ಕೊಂಡಿರೋದು. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಇದ್ರ ಜೊತೆಗೆ ನಾನಿಲ್ಲಿ 2 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನು ಮೆಣಸಿನ್ಕಾಯಿ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಸ್ಪೂನು ಅರಿಶಿನ ಪುಡಿನ ತಗೊಂಡಿದ್ದೀನಿ. ನಾವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಕಡಲೆ ಕೂಡ ಹಾಕೋಬೋದಾಗಿತ್ತು. ಕಡಲೆ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕಡಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಮನೇಲೇ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಆ ಕಡಲೆ ಪುಡಿನ ಹಾಕ್ಕೊಳ್ತೀನಿ. ಇವಾಗ ಇದಿಷ್ಟು ಮತ್ತೊಂದು ಸಲ ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಮೊಳಕೆ ಕಟ್ಟಿ ಮಾಡ್ತಾ ಇರೋದು ನಾನು. ಸೊ ಇವಾಗ ನಾನು ಒಂದು ಕಡೆ ಪಾತ್ರೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡ್ಕೊಳ್ತಾ ಇಲ್ಲ. ಅದು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು, ಬಟ್ ನಾನು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಅದರಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸಾಸಿವೆ ಎಲ್ಲ ನೀಟಾಗಿ ಸಿಡಿದ ಮೇಲೆ ಚಟಪಟ ಅಂತ ಸಿಡಿತದಲ್ಲ, ಅದಾದಮೇಲೆ ನಾನು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹಾಕಿ ತಿರುಗಿಸ್ಕೊಳ್ಳೋಣ. ತುಂಬ ದಿನ ಆಗಿದೆ ಫ್ರೆಂಡ್ಸ್, ನಾನು ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿ ಇವತ್ತು ಮಾಡ್ತಾಯಿದ್ದೀನಿ. ಹುಳ್ಳಿಕಾಳಿದೆ, ಬಟ್ ಸಮಯ ಸಿಗ್ತಾ ಇರಲಿಲ್ಲ ನನಗೆ, ಹಂಗಾಗಿ ಇವತ್ತು ಇದು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮಸಾಲ ಜೊತೆನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ರುಬ್ಕೋಬೋದು. ನಾನು ಅದರಲ್ಲಿ ರುಬ್ಬಿಲ್ಲ, ಸೊ ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದು ಪೇಸ್ಟ್ದು ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್, ಆ ಥರ ಹುರ್ಕೋಬೇಕು. ಹಾಗೆ ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತಲ್ಲ, ಅಲ್ಲಿವರೆಗೂ ಹುರ್ಕೋಬೇಕು. ಅದೇ ಗ್ಯಾಪಲ್ಲಿ ನಾನು ಮೊಳಕೆ ಕಟ್ಟಿಟ್ಟಿದ್ದಂಥ ಹುಳ್ಳಿಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟಿದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು. ಅದನ್ನ ಒಳ್ಳೆ ಟೇಸ್ಟ್ ಬರುತ್ತೆ ಎಣ್ಣೆಯಲ್ಲಿ ಕಾಳನ್ನ ಹುರ್ಕೊಂಡ್ರೆ. ಇವಾಗ ಕಾಳು ಜೊತೆಗೆ ಫಸ್ಟು ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ನೋಡಿ, ಇವಾಗ ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ನೋಡಿಕೊಂಡು ಮಸಾಲೆ ಎಲ್ಲ ಹಾಕಿ ಮುಚ್ಚಳ ಮುಚ್ಚಿಡ್ಬೇಕಾದ್ರೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಬೋದು. ಸೊ ಹಂಗಾಗಿ ನಾನು ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಅದನ್ನು. ಇವಾಗ ಕಾಳೆಲ್ಲ ಎಣ್ಣೆಲಿ ಹುರ್ಕೊಂಡಿದ್ದಾಯಿತು. ನಾನು ಮಸಾಲ ರುಬ್ಬಿಟ್ಕೊಂಡಿದ್ನಲ್ವ, ಅದನ್ನು ಕೂಡ ಇದರಲ್ಲಿ ಸೇರಿಸಿ ಚೆನ್ನಾಗಿ ಹುರ್ಕೊಳ್ತೀನಿ. ಸ್ವಲ್ಪ ಮಸಾಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೋಬೇಕು ಇದನ್ನು. ಕೆಲವೊಂದು ಟೈಮಲ್ಲಿ ಪಾತ್ರೆ ಅಂಡಿಡಿಯುತ್ತೆ, ಆ ಟೈಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಲೈಟಾಗಿ ನೀರು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೊಳೋವರೆಗೂ ಹುರ್ಕೊಳ್ಳಿ. ಆ ಥರ ಹುರಿದ್ರೆ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಹಂಗಾಗಿ ನಾನು ಫಸ್ಟಿಗೆ ಫುಲ್ ಎಣ್ಣೆ ಬಿಟ್ಕೊಳೋವರೆಗೂ ಅದನ್ನು ಹುರ್ಕೊಳ್ತಾ ಇದ್ದೀನಿ. ಇವಾಗ ಅದರಲ್ಲೇ ನಾನು ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಆಮೇಲೆ ಹಾಕ್ಕೊಳ್ತೀನಿ ನೀರನ್ನ. ಸ್ವಲ್ಪ ಇವಾಗ ಮಿಕ್ಸಿ ಜಾರಲ್ಲಿ ಮಸಾಲ ಇತ್ತಲ್ಲ, ಅದೆಲ್ಲ ಸೇರಿಸಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಸೊ ನಾನಿವಾಗ ಇದೇ ಸಮಯದಲ್ಲಿ ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಕಟ್ ಮಾಡಿಟ್ಟಿದ್ದೆ. ಫಸ್ಟ್ ಬದನೆಕಾಯಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಒಂದು ದೊಡ್ಡದು ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟಾಗೆ ಈ ಹುಳ್ಳಿಕಾಳು ಮೊಳಕೆ ಕಟ್ಟಿದ ಸಾಂಬಾರಿಗೆ ಬೇರೆ ತರಕಾರಿ ಎಲ್ಲ ಹಾಕಿದರೆ ಅಷ್ಟೇನು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಬರೀ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊಂಡ್ರೆ ಒಳ್ಳೆ ರುಚಿ ಕೊಡುತ್ತೆ ಇದು.
ಸೊ ಹಂಗಾಗಿ ನಾನು ಬರೀ ಆಲೂಗೆಡ್ಡೆನೂ ಬದನೇಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇರೆ ತರಕಾರಿ ಇಷ್ಟ ಆಯಿತು ಅಂದರೆ ಹಾಕ್ಕೊಳ್ಳಿ, ಬಟ್ ನನಗೆ ಅನ್ನೋದಕ್ಕಿಂತ ಬೇರೆ ತರಕಾರಿಗಿಂತ ಇದೇ ಕರೆಕ್ಟಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಆಲೂಗೆಡ್ಡೆನೂ ಬದನೇಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಇದನ್ನು ಮುಚ್ಚಳ ಮುಚ್ಚಿ ಒಂದು 2 ವಿಸಿಲ್ ಬರ್ಸ್ಕೊಂಡ್ರೆ ಸಾಕು. ಒಳ್ಳೆ ರುಚಿಕರವಾಗಿ ಮೊಳಕೆ ಕಾಳು ಸಾಂಬಾರು ರೆಡಿಯಾಗಿರುತ್ತೆ. ಹಲೋ ಫ್ರೆಂಡ್ಸ್, ಹಾಗೆ ಸಾಂಬಾರು ರೆಡಿ ಆಗಕ್ಕೆ ಇಟ್ಟಿದ್ದೆ. ಅಷ್ಟರೊಳಗಡೆ ಒಂದು ಕೊರಿಯರ್ ಬಂದಿತ್ತು. ಅದು ಓಪನ್ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ನಾನೇ ಓಪನ್ ಮಾಡ್ತೀನಿ ಅಂತೇಳಿ ಓಪನ್ ಮಾಡಲಿಕ್ಕೆ ಬಂದರು. ಅದೇ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫೇಮಸ್ ಆಗಿರುವಂಥ ಒಳ್ಳೆ ಗರ್ ಸೋಪ್, ಅದನ್ನು ನಾನು ಕೂಡ ಆರ್ಡರ್ ಮಾಡಿದೆ. ಆ್ಯಕ್ಚುಲಿ ಕನಕಪುರ ಕಪಲ್ಸ್ ಅಂತ ಯೂಟ್ಯೂಬಲ್ಲಿ ಮಧು ಇದ್ದಾರೆ, ಅವರು ತರಿಸಿದ್ರಂತೆ. ಸೊ ಅವ್ರ ವಿಡಿಯೋ ನೋಡಿಬಿಟ್ಟು ನಾನು ಕೂಡ ಲಿಂಕ್ ಕಳಿಸ್ಕೊಂಡು ತರಿಸ್ದೆ. ಇದೇನು ಪ್ರಮೋಟಿಂಗ್ ವಿಡಿಯೋ ಅಲ್ಲ, ಜಸ್ಟು ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ. ಸೊ ಇವಾಗ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. 2 ಸೋಪಿಗೆ 468 ರೂಪಾಯಿ ಏನೋ ಆಗಿತ್ತು. ಅದರಲ್ಲಿ ನೋಡಿ, ಅದ್ರ ಜೊತೆಗೆ ಇನ್ನೊಂದು ಕಾಫಿ ಸೋಪ್ ಅಂತ ಕೊಟ್ಟಿದ್ದಾರೆ. ಅದನ್ನು ಹೆಂಗೆ ಯೂಸ್ ಮಾಡಬೇಕಂತ ಗೊತ್ತಿಲ್ಲ, ಬಟ್ ಗರ್ ಸೋಪ್ನ ನಾನು ತರಿಸ್ಲೇಬೇಕಂತ ತರಿಸಿದ್ದೀನಿ. ನೋಡೋಣ ಫ್ರೆಂಡ್ಸ್, ಇದು ನಾನು ಕೂಡ ಯೂಸ್ ಮಾಡಿ ಆಮೇಲೆ ಅದು ಹೆಂಗಿದೆ ಏನು ಅನ್ನೋದನ್ನು ತೋರಿಸ್ತೀನಿ. ನೋಡಿ, 2 ಸೋಪ್ ಬಂದಿರೋದು 460 ಏನೋ ಇದೆ. ಸೊ ನಿಮಗೂ ಯಾರಿಗಾದ್ರೂ ಬೇಕಿತ್ತಂದರೆ ನನಗೆ ಕಾಲ್ ಮಿ ಕಮಲಾ ಅಂತೇಳಿ ನಂದು ಇನ್ಸ್ಟಾಗ್ರಾಮ್ ID ಇದೆ, ಅದರಲ್ಲಿ ಹೋಗಿ ಲಿಂಕ್ ಅಂತ ಕಳಿಸಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಬಟ್ ಸೋಪ್ ಅಂತೂ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ಮತ್ತು ನಾನು ಇನ್ನೊಂದು 3-4 ಡೇಸಲ್ಲಿ ನಿಮಗೆ ರಿವ್ಯೂಲ್ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಫೈನಲಾಗಿ ನೋಡಿ, ಮೊಳಕೆ ಹುರುಳಿಕಾಳು ಸಾಂಬಾರು ರೆಡಿ ಆಯಿತು. ಇದಕ್ಕೆ ಬಿಸಿ ಬಿಸಿಯಾಗಿ ಸ್ವಲ್ಪ ತೆಳ್ಳಗೆ ಮುದ್ದೆ ಮಾಡಿ ಅನ್ನ ಮಾಡಿಬಿಟ್ಟು ತಿಂತಾಯಿದ್ರೆ ಈ ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ನಾವು ಊಟ ಮಾಡಿ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಫೈನಲಾಗೆ ನಮ್ಮ ಅಕ್ಕನ ಮಗ ಕೂಡ ಬಂದಿದ್ದ. ಎಲ್ಲರ ಜೊತೆನಲ್ಲಿ ಕೂತು ಮೊಳಕೆ ಹುರುಳಿಕಾಳು ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಊಟ ಮಾಡಾಯಿತು. ಇವಾಗ ಮಲಗೋ ಟೈಮು. ಸೊ ಇವಾಗ ಯಾಕೋ ನನಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೋಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಸರಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಡೋಣ. ನನ್ನ ತಲೆಗೆ ಯಾವಾಗಲೂ ಅವರೇ ಎಣ್ಣೆ ಹಚ್ಚೋದು. ಸೊ ಕೊಬ್ಬರಿ ಎಣ್ಣೆ ಬೇಡ, ಸ್ವಲ್ಪ ಕೈ ಎಣ್ಣೆ ಹಚ್ಚು, ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಂಗಾಗಿ ಅವರು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಡ್ತಾಯಿದ್ರು. ಹಂಗೆ ಏನೇನೋ ಸ್ವಲ್ಪ ಕೋಪದಲ್ಲಿ ಬಿಹೇವ್ ಮಾಡಿರ್ತಾರೆ, ನನ್ನ ಜೊತೆ ತಮಾಷೆ ಮಾಡಿಕೊಂಡು ಎಣ್ಣೆ ಹಚ್ತಾಯಿದ್ರು. ಸೊ 3 ಜನನೂ ಊಟ ಮಾಡಿ ಹಾಗೆ ಖುಷಿಯಾಗಿ ಮಾತಾಡ್ತಾ ಕೂತ್ಕೊಂಡಿದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ.